ಅದು ಅಪವಾದ ಕಾರಣವಾಗಿ ಪರಿಣಮಿಸ್ತದೆ, ಅಪಕೀರ್ತಿ ಕಾರಕವಾಗ್ತದೆ. ಏನು ಮಾಡೋಣ? ಸರಿ ಸರಿ, ವಾಯುಶೋಕದ ತೆರದೆ ಗಯನನು ಆಯಕದ ಬತ್ತಳಿಕೆಯಲ್ಲಿ ಇರಿಸಿ ನನ್ನ ಬೆನ್ನಿಗೆ ಬಿಗಿದು ಈ ಪ್ರಶ್ನೆಯನ್ನು ಕೇಳ್ತಾ ಇರಲಿಲ್ಲ. ಏನು ಪ್ರಶ್ನೆ? ಬಂದಿರೇ ಬಾವಯ್ಯ. ಹೌದು. ನಿಮ್ಮಲ್ಲಿ ಮಾತ್ರ ಯಾಕೆ? ಯಾಕೆ? ಒಂದು ಹೊತ್ತಿಗೆ ಯಯಾತಿ ಮಹಾರಾಜರ ಶಾಪದಿಂದಲಾಗಿ ರಾಜ್ಯವಿಹೀನವಾದಂತಹ ಯದುವಂಶಕ್ಕೂ ಒಂದು ಅಸ್ತಿತ್ವವನ್ನು ಕಲ್ಪಿಸಿಕೊಟ್ಟವರು ತಾವು. ಸರಿ. ಆದ್ದರಿಂದ ತಾವು ಪ್ರಾಜ್ಞರು, ನಿಮಗೆ ಒಳಿತು ಯಾವುದು ಕೆಡುಕು ಯಾವುದು ಗೊತ್ತುಂಟು ಎನ್ನುವ ಕಾರಣದಿಂದ ನಾನು ನಮಸ್ಕರಿಸಿದೆ. ಸರಿ ಭಾವಯ್ಯ, ನಾವು ಮಾಡಿದ್ದು ತಪ್ಪು ಅಂತ ಆದ್ರೆ ನಮ್ಮನ್ನು ಮನೆಗೆ ಕರೀಬಹುದಿತ್ತು. ಆಗ್ತಾವ? ನಮ್ಮನ್ನು ಕರೀಲಿಕ್ಕೆ ಆಗುವುದಿಲ್ವೋ? ನೀವು ನಮ್ಮ ಮನೆಗೆ ಬರಬಹುದಿತ್ತು, ಬುದ್ಧಿ ಹೇಳಬಹುದಿತ್ತು. ಅದು ಎರಡೂ ಅಲ್ಲ, ಆಯುಧ ಪ್ರಾಣಿಗಳಾಗಿ ಬಂದಿದ್ದೀರಿ ಅಂತಾದ್ರೆ ಕಾರಣ ಏನು? ದಂಡಿಸ್ತೇನೆ ಎನ್ನುವಂತಹ ಛಲವ? ಅದೇ ಹೌದು ಅಂತಾದ್ರೆ ನಿನ್ನೆವರೆಗೆ ಇದ್ದಂತಹ ನಮ್ಮ ಬಂಧುತ್ವ ಅಳಿಯುವುದು ಹೋಗಲಿಲ್ವೇ ಬಾಬಯ್ಯ? ಯಾರು ನನಗೂ ಆ ಭಾವ ಇತ್ತು. ಮತ್ತೆ ಯಾಕೆ ಈಗಿಲ್ಲ? ಆದ್ರೆ ಇವತ್ತಿಗೆ ಭಾವ ಅನ್ನುವಂತಹ ಭಾವವನ್ನೇ ನನ್ನ ಮನಸ್ಸಿನಿಂದ ತೆಗೆದುಬಿಟ್ಟೆ. ಯಾಕೆ ಬಾಬಾ? ನಿನ್ನ ಭಾವ ಸತ್ತ. ನೀವಿನ್ನೂ ಜೀವಂತವಾಗಿದ್ದೀರಿ. ಜೀವಂತವಾಗಿ ನಾನು ಜೀವಂತವಾಗಿ ಹೆಣವಾದೆ. ನಿಮಗೆಲ್ಲ ಕೊಟ್ಟ ಸಲುಗೆ ಹೆಚ್ಚಾಯಿತು ಭೀಮ. ಯಾಕೆ ಬಾಬಾ? ತಪ್ಪು ಮಾಡಿದ್ರೆ ಕೇಳಲಿಕ್ಕೆ ಬರಬೇಕಿತ್ತು, ಅಥವಾ ನಮ್ಮನ್ನು ಕರೆದು ಬುದ್ಧಿ ಹೇಳಬೇಕಿತ್ತು. ತಪ್ಪು ಮಾಡಿದ್ದು ಹೌದು ಅಂತ ನಿಮಗೆ ಪ್ರಜ್ಞೆ ಉಂಟಲ್ಲ. ನಡೆದವರು ಎಡವದೆ, ಕುಳಿತವರೆಡವರೇ. ಅದು ಗೊತ್ತಾಗಿಯೇ ನಾವು ಮಾಡಿದ್ದು. ಬುದ್ಧಿ ಹೇಳಿಲ್ವಾ? ಯಾರು? ನನ್ನ ತಮ್ಮ ಮೊದಲಾಗಿ ಕಳುಹಿಸಿಕೊಟ್ಟದ್ದು ಯಾರನ್ನು? ಯಾರು ಆಶ್ರಯ ಕೊಟ್ಟನು? ಅವನ ಧರ್ಮಪತ್ನಿಯಾದಂತಹ ಸುಭದ್ರೆ. ಹೌದು, ಈಗ ಸಂಧಾನಕ್ಕೆ ಸುಭದ್ರೆ ಆಗುತ್ತದಾ? ಆಗುದಿಲ್ವಾ? ಆಗ್ತದಾ? ಯಾಕಾಗುದಿಲ್ಲ? ಯಾಕೆ? ಸುಭದ್ರೆ ಯಾರು? ಯಾರು? ಪಾರ್ಥನ ಮಾಡದಿ. ಹೌದು. ಈಗ ಹೆಂಡತಿ ಆದವಳು ಗಂಡನಲ್ಲಿ ಮಾಡಿದ್ರೆ ಎಷ್ಟು ಸಂಧಾನ ಮಾಡಿ ಆಳು? ಸಂಧಾನ ಅಲ್ವೋ? ಮತ್ತೆ ಇದೇನು ನಾವು ಎರಡು ಪಕ್ಷದವರು ಸೇರಿ ನಡೆಸುವಂತಹ ಕಲಹ ಅಲ್ಲ, ಇದು ಕುಟುಂಬ ಕಲಹ. ಕುಟುಂಬ ಕಲಹ ಅಂತಾದ್ರೆ ಹೆಂಡತಿಯ ಸಂಧಾನ ನಡೆಯುವುದಿಲ್ಲ ಬಾಬಯ್ಯ. ಸಂಧಾನ ಅಂತ ಹೇಳಿದ್ರೆ ಎಂತದು? ನೀವು ಆಶ್ರಯ ಕೊಟ್ಟಂತಹ ಗಯನನ್ನು ಬಿಟ್ಟುಕೊಡ್ಬೇಕು. ಅದನ್ನು ದೇವರಿಗೆ ಬಂದು ಹೇಳ್ಬಹುದಿತ್ತು ಅಥವಾ ತಮಗೆ ಬಂದು ಹೇಳ್ಬಹುದಿತ್ತಲ್ಲ. ಯಾಕೆ ಅವಳು ಹೇಳಿದ್ರೆ ಆಗುದಿಲ್ವಾ? ಅದು ಆಗುತ್ತದ? ಹೆಂಡತಿ ಆದವಳು ಗಂಡನಿಗೆ ಹೇಳಿದ್ರೆ ಸರಿ ಆಗ್ತದ? ಈಗ ಹೆಂಡತಿ ಆದವಳು ಬಂದು ಹೇಳುವುದು ಯಾರ ಮಾತನ್ನು? ಯಾರ ಮಾತನ್ನು? ಕೃಷ್ಣನ ಮಾತನ್ನು. ಅದನ್ನೇ ನಾನು ಹೇಳಿದ್ದು.
ಮೊದಲು ಹೀಗೆ ಊಟ ಮಾಡುವುದಕ್ಕಿಂತ ನೇರವಾಗಿ ಹೀಗೆ ಮಾಡುವ ಅಂತ. ಯಾಕೆ? ಅದನ್ನು ಮತ್ತೆ ಸುತ್ತಿ ಬಳಸಿ ಇನ್ನೊಬ್ಬರಿಗೆ ಕೊಟ್ಟು ಅವರು ಅದನ್ನು ಇಲ್ಲಿಗೆ ತಂದು ಅದನ್ನು ಮತ್ತೆಲ್ಲಿಗೆ ಒಪ್ಪಿಸಿ ಮತ್ತೊಬ್ಬರಿಗೆ ಕೊಡ್ತಿದ್ರೆ ನೀನು ಕೇಳಬಹುದಿತ್ತು. ಸುಭದ್ರೆ ಅನ್ಯಳಲ್ಲ, ಪಾರ್ಥನ ಮಡದಿ, ನಮ್ಮ ತಂಗಿ, ಎರಡು ಪಕ್ಷಕ್ಕೂ ಬಾಂಧವ್ಯ ಉಳ್ಳವಳು, ಹಾಗಾಗಿ ಅವಳನ್ನು ಕಳುಹಿಸಿದೆ, ಬಿಟ್ಟು ಕೊಡುವುದಿಲ್ಲ ಅಂತ ಹೇಳಿದ. ಆಯ್ತು. ಆಮೇಲೆ ಅವ ಬಂದಲ್ಲ, ಯಾರು? ದಾರುಕ. ಅವ ಸಂಧಾನಕ್ಕೆ ಜನವವ. ಯಾಕೆ? ಅಲ್ಲ, ಸಂಧಾನಕ್ಕೊಂದು ಯೋಗ್ಯತೆ, ಒಂದು ಸಮಾನತೆ ಅಂತ ಬೇಡವಾ? ಅಯ್ಯೋ, ಕೃಷ್ಣನ ಸಾರಥಿ ಪುಣ್ಯಾತ್ಮ. ಕೃಷ್ಣನ ಸಾರಥ್ಯ ಯಾವುದು? ಅವನಿಗೆ ಸನ್ಮಾನದ ಹುಚ್ಚು ಬಿಟ್ರೆ ಬೇರೆ ಎಂತದ್ದು ಗೊತ್ತಿಲ್ಲ. ಸುಭದ್ರಾ ಕಲ್ಯಾಣದಲ್ಲಿ ಪಾರ್ಥನ ರಥವನ್ನು ಹರಿಸಿದವ ಅವನೇ ಅಲ್ವಾ? ಹಾಗಿದ್ರೆ ಪಾರ್ಥನಿಗೆ ಸಾರಥ್ಯ ಮಾಡುವಂತ ಯೋಗ್ಯತೆ ಉಂಟು, ಹಾಗಾಗಿ ಅವನನ್ನು ಕಳುಹಿಸಿಕೊಟ್ಟದ್ದು. ಈಗ ಸಂಧಾನದ ವಿಚಾರ ಅವನಿಗೆ ಗೊತ್ತುಂಟು ಅಂತ ಆದ್ರೆ ಸಂಧಾನ ಮಾಡ್ಬೇಕಾದ್ ಯಾರಲ್ಲಿ? ಯಾರಲ್ಲಿ ಮಾಡ್ಬೇಕು? ಅರ್ಜುನನಲ್ಲಿ. ಹೌದಾ? ಧರ್ಮರಾಯನ ಸೆರಗಿಗೆ ಕೈ ಇಡ್ಲಿಕ್ಕೆ ಅವ ಬಂದದ್ದು ಅರ್ಜುನನಲ್ಲಿಗೆ. ಬಂದಂತಹ ಅತಿಥಿಗೆ ಸರಿಯಾದಂತಹ ಮಾನ್ಯತೆ ಸಿಗಲಿಲ್ಲ ಅಂತ ಅವನಿಗೆ ಸಿಟ್ಟು ಬಂತು. ಅವ ಈಗ ಒಳ್ಳೆ ಜನ ಅಂತ ಹೇಳುದಲ್ಲ, ಒಬ್ಬ ಸ್ವಲ್ಪ ಅಧಿಕ ಪ್ರಸಂಗಿ ಅಲ್ಲ, ಸ್ವಲ್ಪ ಅಲ್ಲ, ಪೂರ್ತಿ ಅಧಿಕ ಪ್ರಸಂಗಿ. ಆಗ್ಲಿ, ನಮಗೆ ಬೇರೆ ಉಪಾಯ ಇಲ್ಲ. ಆದ್ರಿಂದ ಈಗ ಅವ ಏನು ಅಂತಲ್ಲ, ಅವ ಯಾರ ಕಡೆಯಿಂದ ಬಂದಿದ್ದಾನೆ ಅನ್ನುವುದೇ ಅಲ್ಲಿರುವಂತಹ ವಿಷಯ. ಅವನ ಮುಖದಲ್ಲಿ ಬರುವುದು ಕೃಷ್ಣನ ಮುಖದ ವಾಣಿ. ಅದಕ್ಕಾದ್ರೂ ಮಾನ್ಯತೆಯನ್ನು ಕೊಟ್ಟು ನೀವು ಆ ಗಯನನ್ನು ಬಿಟ್ಟುಕೊಡ್ಬೇಕಿತ್ತು. ಅದನ್ನು ಬಿಡದೆ ನೀವು 5 ಮಂದಿಗಳನ್ನು ಕುಳಿತುಕೊಂಡು ನಾವೀಗ ಆಶಯ ಕೊಟ್ಟಿದ್ದೇವೆ, ಕೃಷ್ಣನ ವೈರಿಗೆ ಆಶಯ ಕೊಟ್ಟದ್ದು ತಪ್ಪಾದರೂ ಕ್ಷತ್ರಿಯರಾಗಿ ಆಶಯ ಕೊಟ್ಟ ಮೇಲೆ ನಾವು ಬಿಡುವ ಹಾಗಿಲ್ಲ ಎಂಬ ಹಾಗೆ ಒಮ್ಮತದ ತೀರ್ಮಾನಕ್ಕೆ ಬಂದಿದ್ದೀರಿ. ಅದೆಲ್ಲವೂ ಆದ ಮೇಲೆ ಈಗ ಬಂದು ಭಾವ ಭಾವ ಅಂತ ಹೇಳ್ತಿ. ಇಲ್ಲಿಯವರೆಗೆ ಭಾವ ಅನ್ನುವಂತ ಅಭಿಮಾನ, ಇವತ್ತಿಗೆ ಆ ಭಾವ ಸತ್ತು ಆಯ್ತು. ಇವತ್ತಿಗೆ ಹೋಯ್ತು. ಯಾಕೆ? ಯಾವ ಭಾವವೂ ಇಲ್ಲ ನಿಮ್ಮಲ್ಲಿ. ತಪ್ಪಿದ್ದು ನಾವು. ಗೋವುಗಳನ್ನು ಮೇಯಿಸುವವರ ಹೆಣ್ಣನ್ನು ತಂದು ನಮ್ಮ ಮನೆಯಲ್ಲಿ ನಾವಿಟ್ಟೆ ಮುಂತಾದ್ರೆ ಗೋವನ್ನು ಕಾಮಧೇನು ಅಂತ ಹೇಳಬಹುದು. ಆದ್ರೆ ಅದಕ್ಕೆ ಯಾರ ತೋಟ, ಯಾರ ಹೊಲ, ಯಾರ ಬೇಲಿ ಅಂತ ಇಲ್ಲ, ಹಾರುವುದೇ. ಅಂತಹ ಗೋವುಗಳನ್ನು ಮೇಯಿಸುವ ಗೋಪಾಲಕರಿಗೆ ಎಷ್ಟು ಸಂಸ್ಕಾರ ಇದ್ದೀತು. ಅಂತವರ ಮನೆಯಿಂದ ಹೆಣ್ಣನ್ನು ತಂದು ನಾವು ತಪ್ಪು ಮಾಡಿದೆವು. ಈಗ ನಮ್ಮದು ಹೀನ ಕುಲ ಅಂತ ನಿಮಗೆ ಕಂಡದ್ದು. ಹೌದು. ಹೌದಾ? ಹೌದು. ಆವತ್ತು ಗೊತ್ತಿರ್ಲಿಕ್ಕೆ ಮೊದಲೇ ಗೊತ್ತಿತ್ತು. ನಮ್ಮ ಸಹವಾಸದಿಂದ ನೀವು ಸ್ವಲ್ಪ ತಿದ್ದಿಕೊಂಡು, ನಿಮ್ಮ ಸಹವಾಸ ನಮಗೆ ಅಲ್ವಾ? ಹೌದು. ಒಂದು ಪ್ರಪಂಚದಲ್ಲಿ ಪ್ರಮುಖ ಘಟ್ಟಕ್ಕೆ ಬರ್ತೀರಿ ಅಂತಾದ್ರೆ ಬನ್ನಿ ಅಂತ ನಾವು ಪ್ರಯತ್ನ ಮಾಡ್ತದ್ದು. ಈಗ ಏಕಚಕ್ರ ನಗರದಲ್ಲಿ ನೀವು ಬ್ರಾಹ್ಮಣರ ವೇಷವನ್ನು ಮಾಡಿ ಭಿಕ್ಷಾಟನೆ ಮಾಡುವ ಸಂದರ್ಭ, ಅಲ್ಲಿಗೆ ಕೃಷ್ಣನು ನಾವು ಬಂದೆವಲ್ಲ, ಆವಾಗ ಕಾಲಿಗೆ ನಿಮ್ಮ ತಾಯಿ 5 ತಂದು ಯಾರ ಕಾಲಿಗೆ ಹಾಕಿದ್ದು? ಕೃಷ್ಣ ಬಲರಾಮರ ಕಾಲಿಗೆ. ಆವಾಗ ಗೋಪಾಲಕ ಅಂತ ಗೊತ್ತಿರ್ಲಿಲ್ವಾ? ಯಾರಿಗೆ? ನಿಮಗೆ. ಹಾಗೆಲ್ಲ ಇಷ್ಟು ಪಕ್ವ ಆಗಿ ಇರ್ಲಿಲ್ಲ ಬಾವಯ್ಯ. ನಾವು ಈಗಿನಷ್ಟು ಪಕ್ವತೆ ಬಂದಿರ್ಲಿಲ್ಲ. ಆವಾಗ ಗೊತ್ತಾಗ್ಲಿಲ್ಲ ನಿಮಗೆ? ಇಲ್ಲ ಇಲ್ಲ. ಹೌದಾ? ಆಮೇಲೆ ನಿಮ್ಮಲ್ಲಿ ಒಂದು ಇದು ಆಯ್ತಲ್ಲ, ಎಂತದ್ದು ರಾಜಶ್ರೀಯಾದ್ವರ. ಹೌದು ಹೌದು. ಅಲ್ಲಿ ಅಗ್ರ ಪೂಜೆ ಯಾರಿಗೆ ಕೊಟ್ಟದ್ದು ನೀವು? ಕೃಷ್ಣನಿಗೆ. ಆವಾಗ ಅವ ಗೋಪಾಲ ಅಂತ ಗೊತ್ತಾಗ್ಲಿಲ್ವಾ? ಗೊತ್ತಿತ್ತು. ಮತ್ತೆ ಎದ್ದಿದ್ದಾರಲ್ಲ ಸಭೆಯಲ್ಲಿದ್ದವರು. ನಾವೀಗ ಆಚಾರ್ಯ ಭೀಷ್ಮರು. ಈಗ ಕೃಷ್ಣನಿಗೆ ಶಿಶುಪಾಲ ಬೈದಾಗ ಬಂದದ್ದು ಯಾರು ಸಭೆಗೆ? ಸಭೆಗೆ ಬಂದದ್ದು ನಾನೇ. ಹೌದಾ? ಆವಾಗ ಗೋಪಾಲಕರಿಗೆ ಬೈದ್ರೆ ಬೈಲಿಂದ ಸುಮ್ಮನೆ ಕೂತ್ಕೊಳ್ಬಹುದಿತ್ತಲ್ಲ? ಹೌದು. ನಾನು ಇಂದಲ್ಲ ನಾಳೆ ಸರಿ ಹೋಗ್ತಾರೆ ಅಂತ ಭಾವಿಸಿದ್ದು ಅಂತ. ಯಾರು? ನಾನು. ನಿನಗೆ ದ್ವಾರಕ್ಕೆ ಗದಾ
ಯುದ್ಧ ಕಲಿಯುವುದಕ್ಕೆ ಬರುವಾಗ ನಾನು ಗೋಪಾಲ ಅಂತ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು. ಅಲ್ಲಿ ಗುರುಭ್ಯೋ ನಮ ಅಂತ ನನ್ನ ಕಾಲಿಗೆ ಬೀಳ್ಲಿಲ್ವಾ? ನಾವು ಪ್ರತಿಭೆ ಯಾರಲ್ಲಿ ಉಂಟು ಅಂತ ನೋಡುದಿಲ್ಲ, ಪ್ರತಿಭೆ ಇದ್ದವರನ್ನು ಮಾನಿಸ್ತೇವೆ. ಅದರಲ್ಲಿ ನಮಗೆ ಜಾತಿ ಎಲ್ಲ ಪ್ರಶ್ನೆ. ಹಾಗಿದ್ರೆ ಪ್ರತಿಭೆ ಇದ್ದವರಿಗೆ ಮಾನ್ಯತೆ ಕೊಡುವುದು ಅಂತಂದ್ರೆ ಜಾತಿ ಇಲ್ಲಿಗೆ ಬಂದದ್ದು ಯಾಕೆ? ಇದು ನಿಜವಾಗಿಯೂ ನೀವು ಕೊಟ್ಟದ್ದಲ್ಲ, ಮತ್ತೆ ನಾವು ಮಾಡಿದ ಅಪರಾಧ. ಹೌದು. ನಿಜವಾಗಿಯೂ ಪಾರ್ಥನಿಗೆ ಕೊಡ್ಬೇಕಾದಂತ ಹೆಣ್ಣ ಮತ್ತೆ ಕೌರವನಿಗೆ ನಿಶ್ಚಯ ಮಾಡಿದ ನಾನು. ಕೊಡ್ಬೇಕಿತ್ತು. ಏನು ಮಾಡುವ? ಅವ ಒಬ್ಬ ವೇಷ ಮಾಡಿಕೊಂಡು ಬಂದಲ್ಲ ನಿನ್ನ ತಮ್ಮ, ಯಾರು? ಯತಿ ವೇಷದಲ್ಲಿ. ಹೌದು. ಅವಳನ್ನು ಮಂಕು ಮರಳು ಮಾಡಿ ಹಾರಿಸಿಕೊಂಡು ಹೋದ. ಹೌದು. ಈಗ ನಿಮಗೆ ಗೊತ್ತಿರ್ಲಿಲ್ವಾ? ಈಗ ಕೃಷ್ಣನನ್ನು ಬಿಡಿ, ಈಗ ನೀವು ಬಹಳ ತಿಳಿದವರು, ನೀವೆಲ್ಲ ಬಹಳ ರಾಜಕೀಯವನ್ನು ಕಲ್ತವರು, ನಿಮಗೆ ಗೊತ್ತಿರ್ಲಿಲ್ವಾ ಅದು ವೇಷ ಅಂತ? ನನಗೆ ಈ ಯತಿಗಳು ಅವರ ಮೇಲೆ ಒಂದು ಪ್ರೀತಿ ಗೌರವ, ಹಾಗಾಗಿ ನನ್ನ ಒಂದು ಗೌರವವನ್ನೇ ನೀವು ನಮ್ಮ ಔದಾರ್ಯವನ್ನೇ ದೌರ್ಬಲ್ಯ ಅಂತ ಭಾವಿಸಿದ್ರಲ್ಲ. ಎಂತದು ಅಲ್ಲ, ನಿಮಗೆ ಗಡ್ಡ ಬಿಟ್ಟವರ ಒಡನಾಟ, ನಿಮ್ಮ ಸಿದ್ಧಾಂತ ಅದು ಅಷ್ಟೇ. ಹಾಗಾಗಿ ಆ ಸುಭದ್ರೆಯನ್ನು ಕೊಟ್ಟದ್ದು ಹೇಗಾಯ್ತು ಗೊತ್ತಾ? ಹೇಗಾಯ್ತು? ಚಿರುಕನಿಗೆ ಕೊಟ್ಟ ಹಾಗಾಗಿ ಹೋಯಿತು. ಎಲ್ಲಿಯಾದ್ರೂ ಕಾಡಿನಲ್ಲಿ ಹೋಗಿ ಭಿಕ್ಷೆ ಬೇಡಬೇಕಾದಿತ್ತು. ಅರ್ಜುನನಿಗೆ ಸುಭದ್ರೆಯನ್ನು ಕೊಟ್ಟದ್ದರಿಂದ ಆಯ್ತು ಪುಣ್ಯಾತ್ಮ. ಎಲ್ಲಿಯಾದ್ರೂ